ನಿರ್ಭಯಾನಂದ ಸರಸ್ವತಿ ಸ್ವಾಮಿಗಳಿಂದ ಕಂಪ್ಲಿಯಲ್ಲಿ 3 ದಿನಗಳ ಕಾಲ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಲಿದ್ದು ಸರ್ವರು ಆಗಮಿಸಿ ಯಶಸ್ವಿಗೊಳಿಸುವಂತೆ ವಿವೇಕ ಮಂಟಪ ಉಪನ್ಯಾಸ ಮಾಲಿಕೆ ಜಿಲ್ಲಾ ಸಂಯೋಜಕರಾದ ಪ್ರಭುದೇವ ಕಪ್ಪಗಲ್ಲು ತಿಳಿಸಿದರು. ಪಟ್ಟಣದ ಅತಿಥಿ ಗೃಹ ಆವರಣದಲ್ಲಿ ನಿನ್ನೆ ಜರುಗಿದ ಸಭೆಯಲ್ಲಿ ಮಾತನಾಡಿದರು. ವಿವೇಕ ಮಂಟಪ ಉಪನ್ಯಾಸ ಮಾಲಿಕೆ ಹಾಗೂ ಕಲ್ಯಾಣ ಮಂಟಪ ವಿಕಾಸ ಅಕಾಡೆಮಿ ವತಿಯಿಂದ ಪಟ್ಟಣದ ಬಿಎಸ್ಪಿ ಶಾಲೆ ಆವರಣದಲ್ಲಿ ನವೆಂಬರ್ 27, 28 ಹಾಗೂ 29ರಂದು ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಒಟ್ಟು 3 ದಿನಗಳ ಕಾಲ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಭವ್ಯ ಜೀವನ ಪರಿಚಯ ಎಂಬ ಪ್ರವಚನ ಮಾಲಿಕೆ ಮೂಲಕ ಇಡೀ ಕರ್ನಾಟಕದಾದ್ಯಂತ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ, ಭಾರತೀಯ ಪರಂಪರೆ ಎತ್ತಿ ಹಿಡಿಯುವ ಜೀವನ ಶೈಲಿಯನ್ನು ಪರಿಚಯಿಸುತ್ತಿರುವ ನಿರ್ಭಯಾನಂದ ಸರಸ್ವತಿ ಸ್ವಾಮಿಗಳು ಆಗಮಿಸಿ ವಿಶೇಷವಾಗಿ ಯುವ ಜನತೆ, ಪಾಲಕ, ಪೋಷಕರು, ಶಿಕ್ಷಕರನ್ನ ಉದ್ದೇಶಿಸಿ ವ್ಯಕ್ತಿತ್ವ ವಿಕಸನ ಪ್ರವಚನಗಳನ್ನು ನೀಡಲಿದ್ದಾರೆ. ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಜನರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಯಶಸ್ವಿಗೊಳಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಅಕಾಡೆಮಿಯ ತಾಲೂಕಾ ಸಂಚಾಲಕರಾದ ಅಮರೇಗೌಡ ಚಿಕ್ಕಜಾಗನೂರು, ಪ್ರಮುಖರಾದ ಕೆ ರಂಗಪ್ಪ ಅವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಘುವೀರ್, ಸಿಟಿ ಟಿವಿ, ಕಂಪ್ಲಿ. ಇದರಿಂದ ಫೆಬ್ರವರಿ 6ರ ತನಕ 9 ದಿನಗಳ ಕಾಲ ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ಒಂದು 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಅನ್ನುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೆಯಲಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಕೂಡ ಆ ಕಾರ್ಯಕ್ರಮಕ್ಕೆ ಪೂರಕವಾಗಿ 10 ಹಲವು ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಯೋಜನೆಯಂತೆ ನಮ್ಮ ನಾಡಿನ ಪ್ರಖ್ಯಾತ ವಾಗ್ಮಿಗಳು ಮತ್ತು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಗದಗ ಮತ್ತು ವಿಜಯಪುರದ ಆಶ್ರಮದ ಅಧ್ಯಕ್ಷರು ಆಗಿರುವಂತಹ ಪರಮ ಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿಗಳವರು ಕಂಪ್ಲಿ ಪಟ್ಟಣಕ್ಕೆ ಇದೇ ಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಬರುವ 27, 28, 29 ಈ 3 ದಿನಗಳ ಕಾಲ ಕಂಪ್ಲಿ ಪಟ್ಟಣದ ಬಿಎಸ್ವಿ ಹೈಸ್ಕೂಲ್ ಆವರಣದಲ್ಲಿ 3 ದಿನಗಳ ಕಾಲ ಅವರು ಉಜ್ವಲ ಭವಿಷ್ಯ ನಮ್ಮೆದುರಿಗಿದೆ ಆದರೂ ಅನ್ನುವಂತಹ ವಿಷಯಕ್ಕೆ ಕುರಿತಂತೆ ಸಂಜೆ 6ರಿಂದ 8 ಗಂಟೆವರೆಗೆ ಅವರು ಪ್ರವಚನವನ್ನು ನೀಡಲಿದ್ದಾರೆ.